ಇನ್ನು ಶೆಟ್ಟರ್ ಅವ್ರನ್ನೇನೋ ಬಿಜೆಪಿಯವರು ಕರ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಹೇಗೆ ಅವರು ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ, ಅವ್ರು ಯಾವ ರೀತಿಯಾಗಿದೆ? ಸೊ ಬೆಳಗಾವಿಯಲ್ಲಿ ಬೀಗರು ಸೊಸೆಯ ಬದಲಿಗೆ ಶೆಟ್ಟರ್ ಅವ್ರನ್ನ ರೇಸಿಗೆ ಇಳಿಸುವಂತ ಪ್ಲಾನು. ಜಗದೀಶ್ ಶೆಟ್ಟರ್ಗೆ ಬೆಳಗಾವಿಯಿಂದ ಕಣಕ್ಕಿಳಿಸುವ ಬಗ್ಗೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಮಂಗಳ ಅಂಗಡಿ ನಿವಾಸಕ್ಕೆ ನಡ್ಡಾ ಭೇಟಿಯನ್ನ ಕೊಟ್ಟಂತ ವೇಳೆಯಲ್ಲಿ ಆ ಸಂದೇಶವನ್ನು ಏನಾದರೂ ಕೊಟ್ರ? ಶೆಟ್ಟರ್ ಸ್ಪರ್ಧೆ ಮಾಡಲು ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಹೊರಗಿನವರಿಗೆ ಮಣೆ ಹಾಕಿದ್ರೆ ಬೆಳಗಾವಿಯ ಬಿಜೆಪಿ ನಾಯಕರು ಒಟ್ಟಾಗುತ್ತಾರಾ? ಆಗಲೇಬೇಕಾಗತ್ತೆ. ವಿರೋಧ ಅಂತೂ ಮಾಡೋಕ್ಕಾಗಲ್ವಲ್ಲ ಅಲ್ಲಿ. ಸೊ ಅಸಮಾಧಾನಗಳು ಈಗ ಕೆಲವರು ಹೇಗಿದ್ರು ಅಂತಂದರೆ ಅಲ್ಲಿ ಎಲ್ಲವೂ ಕೂಡ ಕ್ಲೀನ್ ಆಗಿದೆ, ನಾವೇ ಹೋಗಿ ಸ್ಪರ್ಧೆ ಮಾಡೋಣ ಅಂತ ಸ್ಥಳೀಯವಾಗಿರುವಂಥ ನಾಯಕರುಗಳು ಇರ್ತಾರೆ. ಸೊ ಶ್ರೀನಿವಾಸ್ ಪ್ರಸಾದ್ ರೇಸ್ ಔಟ್ನಿಂದ ಈಗ ಯಾರೆಲ್ಲ ಔಟ್ ಆಗಿದ್ದಾರೆ ಅಂಥೇಳಿ, ಶ್ರೀನಿವಾಸ್ ಪ್ರಸಾದ್ ಅವರು ಚಾಮರಾಜನಗರ, ಅವರ ಆರೋಗ್ಯ ಸರಿ ಇಲ್ಲ. ಸೊ ಹಾಗಾಗಿ ಅವರು ಕೂಡ ಅಲ್ಲಿ ಸ್ಪರ್ಧೆಯನ್ನು ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ದೇವೇಂದ್ರಪ್ಪ ಬಳ್ಳಾರಿಯಿಂದ ಏಜ್ ಫ್ಯಾಕ್ಟರ್ ಅವರು ಕೂಡ ಸ್ಪರ್ಧೆ ಮಾಡಲ್ಲ ಅಂತ ಆಗಿದೆ. ಮಂಗಳ ಅಂಗಡಿ ಅವರು ಸೊ ಅದು ಇನ್ನೊಂದು ಸಲ ಅವಕಾಶ ಕೊಡಲ್ಲ ಅಂತ ಹೇಳಿ ಈಗ ಜಗದೀಶ್ ಶೆಟ್ಟರ್ ಅವ್ರ ವಿಚಾರದಲ್ಲಿ ಬರ್ತಾ ಇದೆ. ಈಗಾಗಲೇ ಅವರು ಕೂಡ ಹಾಲಿ ಅವರೆಲ್ಲ ರೇಸ್ನಿಂದ ಔಟ್ ಇರುವಂಥವ್ರು. ಸೊ ಇನ್ನು ಬಸವರಾಜು ಅವರು ಅವ್ರಿಗೂ ಕೂಡ ಈಗ ಆಗಲ್ಲ, ಕಾರಣ ಅವ್ರಿಗೂ ಅನಾರೋಗ್ಯ ಮತ್ತು ವಯಸ್ಸಾಗಿರೋ ಕಾರಣದಿಂದಾಗಿ. ಶಿವಕುಮಾರ್ ಉದಾಸಿ ಅವರು ಹೆಂಗಿದ್ದಾರೆ, ಬಟ್ ಅವರು ಸ್ಪರ್ಧೆ ಮಾಡಲ್ಲ ಅಂತ ಈಗಾಗಲೇ ಅವ್ರು ಹಿಂದೆ ಸರಿದಿದ್ದಾರೆ ಶಿವಕುಮಾರ್ ಉದಾಸಿ ಅವರು ಹಾವೇರಿಯಿಂದ. ಹಾಗಾಗಿ ಅಲ್ಲೇ ಈಗ ಟಗ್ ಆಫ್ ಓವರ್ ನಡೀತಾ ಇರೋದು. ಅಮರೇಶ್ ನಾಯಕ್ ರಾಯಚೂರಿನಿಂದ ಇವರು ಕೂಡ ಈಗ ರೇಸ್ ಲೀಸ್ಟ್ನಿಂದ ಔಟ್ ಆಗಿದ್ದಾರೆ ಈ ರೇಸ್ನಿಂದ ಅಂತ ಹೇಳಿ ಚರ್ಚೆ ಬರ್ತಾ ಇದೆ. ಗೊತ್ತಿಲ್ಲ ಯಾರ್ಯಾರಿಗೆ ಮಣೆ ಹಾಕ್ತಾರೆ ಈ ಭಾಗಗಳಲ್ಲಿ ಅಂತ ಹೇಳಿ.